ಮುರಾದಿಂದ ಸಿಎಂ ಪತ್ನಿ ಪಡೆದಂತಹ 14 ಸೈಟ್ಗಳ ವಿಚಾರವಾಗಿ ಈಗಾಗಲೇ ಲೋಕಾಯುಕ್ತ ತನಿಖೆ ಸಂಪೂರ್ಣವಾಗಿ ಮುಕ್ತಾಯಾಗಿ ಆ ಒಂದು ವರದಿಯನ್ನು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಇನ್ನು ಈ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದಂತಹ ಒಂದು ವರದಿಯನ್ನು ದೂರುದಾರ ಸ್ನೇಹವೇ ಕೃಷ್ಣ ಅವರು ಕೂಡ ಕೊಡಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಆ ಪ್ರತಿಯನ್ನು ದೂರುದಾರಿಗೆ ಕೊಟ್ಟಿಲ್ಲ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರುದಾರ ಆಗಿರುವಂತಹ ಸ್ನೇಹವೇ ಕೃಷ್ಣ ಅವರು ಮಾತಾಡಿಸ್ತಾ ಹೋಗ್ತೀರಿ. ಸೊ ಭಾಳ ಪ್ರಮುಖವಾಗಿ ಯಾಕೆ ತಡ ಮಾಡ್ತಾ ಇದ್ದಾರೆ ಸರ್? ಸರ್, ಇವರು ಆರೋಪಿಗಳ ಜೊತೆ ಶಾಮೀಲಾಗಿದ್ದಾರೆ. ಆರೋಪಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಕಾನೂನು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ, ಉಚ್ಚ ನ್ಯಾಯಾಲಯ ಆದೇಶ ಮತ್ತು ಹಿರಿಯ ಅಧಿಕಾರಿಗಳ ಆದೇಶ ಎಲ್ಲವನ್ನು ಉಲ್ಲಂಘನೆ ಮಾಡಿ ಸರ್ವಾಧಿಕಾರಿಗಳ ಜೊತೆ ನಡ್ಕೊಳ್ತಾರೆ. ಹಾಗಾಗಿ ಈ ವಿಚಾರನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರತಿಯನ್ನು ಪಡೆಯುವಂಥದ್ದು ಮತ್ತು ಮೇಲಧಿಕಾರಿಗಳಿಗೆ ಸರ್ಕಾರಕ್ಕೆ ದೂರು ಕೊಟ್ಟು ಈ ಅಧಿಕಾರಿ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನೀವು ಯಾವತ್ತು ಮನವಿ ಸಲ್ಲಿಸಿದ್ರಿ ಸರ್? ಪ್ರತಿಕ್ರಿಯೆ ಹೇಗಿತ್ತು ಸರ್? ಸರ್, ನನಗೆ ಅವರು ಸಿಕ್ಕೇ ಇಲ್ಲ. ಅವ್ರಿಗೆ ನಾನು ಹಲವಾರು ದಿನಗಳಿಂದಲೇ ಏನು ಸುತ್ತೋಲೆ ಇದೆ, ಸುತ್ತೋಲೆನ ಕಳಿಸಿ ಈ ಪ್ರಕಾರ ನೀವು ಅಂತಿಮ ವರದಿ ಸಲ್ಲಿಸಿದ ಮೇಲೆ ನನಗೊಂದು ಪ್ರತಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಉತ್ತರನೂ ಇಲ್ಲ. ವಾಟ್ಸಪ್ ಮೂಲಕ ಕಳಿಸಿದ್ದೆ. ಮತ್ತು ದೂರವಾಣಿ ಕರೆ ಮಾಡೋ ಕರೆ ಸ್ವೀಕರಿಸಲ್ಲ, ಕಚೇರಿ ಹೋದರೆ ಕಚೇರಿ ಇರಲ್ಲ. ನಾವು ಮೊನ್ನೆ ನಮ್ಮ ವಕೀಲರು ಅಲ್ಲಿ ಕೋರ್ಟ್ ಹತ್ರನೇ ಕೇಳಿದ್ದಾರೆ, ನಮಗೊಂದು ಪ್ರತಿ ಕೊಡಿ ಅಂತೇಳಿ. ಇಲ್ಲ, ಕೊಡೋಕ್ಕೆ ಬರಲ್ಲ, ಅದು ನೀವು ಕೋರ್ಟಿಂದ ತಗೊಳ್ಳಿ ಅಂತ ಉಡಾಫೇನ ಮಾತಾಡಿದ್ರೆ. ಸೊ ನಮ್ಮ ವಕೀಲರು ಆ ಸುತ್ತಲೇ ತೋರಿಸಿದ್ದಾರೆ. ಇಲ್ಲ, ಸುತ್ತಲೇ ನಮ್ಗೆ ಅನ್ವಯ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಸುತ್ತಲೇ ಅವ್ರಿಗೆ ಅನ್ವಯ ಆಗದೆ ಇರ್ಬೋದು, ಆದರೆ ಕಾನೂನು ಅವ್ರಿಗೆ ಅನ್ವಯ ಆಗುತ್ತಲ್ಲ. ಹಾಗಾದ್ರೆ ಕಾನೂನಿಗಿಂತ ಮಿಗಿಲಾಗಿ ಇವರು ಇದ್ದಾರೆ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿದೆ. ನಿನ್ನೆ ನಾನು ಖುದ್ದಾಗಿ ಕಚೇರಿಗೆ ಹೋಗಿ ಭೇಟಿ ಮಾಡೋಕ್ಕೋದು ಅವ್ರು ಇರಲಿಲ್ಲ. ಸೊ ಕಚೇರಿಗೆ ಒಂದು ಮನೆ ಪತ್ರ ಕೊಟ್ಟು ಬಂದೆ. ಸೊ ಈ ಕ್ಷಣವರೆಗೂ ಅದ್ರ ಬಗ್ಗೆ ಒಂದು ಉತ್ತರ ಇಲ್ಲ. ಸೊ ದೂರವಾಣಿ ಕರೆ ಮಾಡೋದು ಸ್ವೀಕರಿಸಲ್ಲ. ಯಾರೇ ಸಾರ್ವಜನಿಕರು ದೂರವಾಣಿ ಕರೆ ಮಾಡೋದು ಸ್ವೀಕರಿಸಬೇಕು, ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೆ ಸರ್ಕಾರದವರಿಗೆ ದೂರವಾಣಿ ಉಚಿತವಾಗಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಬಳಸ್ಕೊಂಡು ನಮ್ಮಂಥ ದೂರದಾರಿಗೆ ಸಾರ್ವಜನಿಕರಿಗೆ ಸ್ಪಂದಿಸಲ್ಲ. ಇವರು ಇದ್ರ ಬಗ್ಗೆ ನಾನು ದೂರ ದಾಖಲೆ ಮಾಡೋಕ್ಕೆ ಒಂದು ನಿರ್ಧಾರ ಮಾಡಿದೆ. ಯಾಕೆ ತಡ ಮಾಡ್ತಿದ್ದಾರೆ ಅನ್ನಿಸ್ತಾ ಇದೆ ಸರ್ ನಿಮಗೆ? ಅದೇ ಆರೋಪಗಳಿಗೆ ರಕ್ಷಣೆ ಮಾಡೋ ಕೆಲಸ ಅಷ್ಟೇ. ತಡ ಮಾಡೋದು, ಮಾನಸಿಕವಾಗಿ ಕುಗ್ಗೋಸೋದು ಪ್ರಯತ್ನ ಮಾಡೋದು, ಯಾವುದಾದ್ರು ಒಂದು ರೀತಿ ಕಿರುಕುಳ ಕೊಡಬೇಕು ಅನ್ನೋದೇ ಅವ್ರ ಉದ್ದೇಶ. ಅವ್ರು ಕಾನೂನು ಪ್ರಕಾರ ನಡ್ಕೊಂಡು ತಮ್ಮ ಕರ್ತವ್ಯಕ್ಕೆ ಅನುಗುಣ ನಡ್ಕೊಳ್ಬೇಕು ಅನ್ನೋ ಮನೋಭಾವ ಇಂಥ ಅಧಿಕಾರಿಗಳಿಗೆ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ. ನಿಮ್ಮ ಮಾನಸಿಕ ಸ್ಥೈರ್ಯ ಕುಗ್ಸುವಂಥ ಕೆಲಸ ಆಗ್ತಿದೆ ಸರ್? ನಾನು ಅವ್ರು ಕುಗ್ಸೋ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನಾನು ಇನ್ನೂ ಬಲಗೊಳ್ತಾ ಇದ್ದೀನಿ ಅಷ್ಟೇ ಹೊರತು ಕುಗ್ಗುವಂಥ ಪ್ರಶ್ನೆ ಉದ್ಭವ ಆಗ್ತಾನೆ ಇಲ್ಲ. ನೀವು ಯಾವಾಗ ಸರ್ ಆ ಒಂದು ವರದಿಗೆ ತಕರಾರು ಹಾಕೋದು ಯಾವಾಗ ಸರ್ ಅಂತ? ಸರ್, ಈಗ ಅದು ಸೋಮವಾರ ಮಾನ್ಯ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಥರ ತನಿಖಾಧಿಕಾರಿ ಒಂದು ಅಂತಿಮ ವರದಿ ಕೊಡ್ತಾರೋದನ್ನ ಗಮನಕ್ಕೆ ತಂದು ಕೂಡಲೇ ಅಂತಿಮ ವರದಿ ಕೊಡೋದಕ್ಕೆ ಒಂದು ಆದೇಶ ಮಾಡೋದಕ್ಕೆ ಸೂಚನೆ ಕೊಟ್ಟು ಆ ನಂತರ ಒಂದು ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಒಂದು ಕಾಲಾವಕಾಶನ ಕೋರ್ತೀವಿ. ಎಷ್ಟು ದಿನ ಬೇಕಾಗ್ಬೋದು ಸರ್ ಆ ಒಂದು ಪ್ರೊಸೆಸ್ಗೆ? ಬಹುಶಃ ಒಂದು ವಾರ ಆಗುತ್ತೆ ಅನಿಸುತ್ತೆ. ಒಂದು ವಾರ ಸಮಯಾವಕಾಶ ಕೇಳ್ತೀನಿ. ಸೊ ಒಂದು ವಾರದೊಳಗೆ ಅವ್ರನ್ನ ವರದಿನ ಪಡ್ಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ನೀವೇ ಈಗ ಸ್ವಂತ ವಾದ ಮಾಡೋದಕ್ಕಾದರೆ ಪಾರ್ಟಿ ಪರ್ಸೆಲ್ಲ ಕೆಲಸ ಮಾಡ್ತೀರಾ ಸರ್ ಈಗ? ಹೌದೌದು. ಸೊ ಸ್ವತಃ ನಾನೇ ಮಾಡಬೇಕು ಅಂತ ಮಾಡ್ತೀನಿ. ಸೊ ಇದ್ರ ಬಗ್ಗೆ ನಮ್ಮ ವಕೀಲರು ಕೂಡ ಚರ್ಚೆ ಮಾಡಿ ಸೊ ಅಂತಿಮ ನಿರ್ಣಯನ ತಗೊಳ್ತೀನಿ. ಸುಪ್ರೀಂ ಕೋರ್ಟ್ಗೆ ಹೋಗೋದಲ್ಲ ಸರಿ ಪ್ರಕಾರ? ಇಲ್ಲ ಸರ್, ಸದ್ಯಕ್ಕೆ ಯಾವುದೇ ಒಂದು ಮೇಲ್ಮನವಿ ಸಲ್ಲಿಸುವಂಥ ಪ್ರಯತ್ನ ನಾನು ಮಾಡಲ್ಲ. ಹೋರಾಟ ಮಾತ್ರ ನಿಲ್ಲೋದಿಲ್ಲ ಸರ್? ಸೊ ಹೋರಾಟ ಮಾಡೋದು ಇಲ್ಲಿ ಮುಖ್ಯವಾಗಿ ಸೊ ಯಾರನ್ನ ತನಿಖೆ ನಡೆಸಬೇಕು ಅನ್ನೋದು ಮುಖ್ಯ ಅಲ್ಲ. ಆ ಆರೋಪಿಗೆ ಆದಷ್ಟು ಬಗ್ಗೆ ಶಿಕ್ಷೆ ಕೊಡಿಸುವಂಥದ್ದು. ಸೊ ಆರೋಪನ ಶಿಕ್ಷೆ ಒಳಪಡಿಸುವಂಥ ಎಲ್ಲ ಸಾಕ್ಷ್ಯಗಳ ಹತ್ರ ಇರೋದ್ರಿಂದ ಅವೆಲ್ಲವನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಆದಷ್ಟು ಬೇಗ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ನಿರ್ಧಾರ ಮಾಡಿದ್ರು. ನೆನ್ನೆ ಕೂಡ ಬರೆದು ಸುರೇಶ್ ಬಂದಿದ್ರು ಸರ್, ಇದರಲ್ಲಿ ಯಾವುದೇ ಪಾತ್ರ ಕೂಡ ಸಿಎಂದಿಲ್ಲ, ಲೋಕಾಯುಕ್ತ ವರದಿ ಕೊಟ್ಟರು ಸರಿ ಇದೆ ಅಂತ ಹೇಳ್ತಾರೆ ಸರ್. ಸರ್, ಅವ್ರಿಗೆ ತಾಕತ್ತಿದ್ದರೆ ನಾನು ಈಗಲೂ ಬಹಿರಂಗ ಸವಾಲಾಗ್ತೀನಿ. ಅವ್ರಿಗಾಗಲಿ ಅವ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ತಾಕತ್ತು ಅನ್ನೋದಿದ್ದರೆ, ಅವ್ರು ನಿಜವಾದ ಪ್ರಾಮಾಣಿಕರಾಗಿದ್ದರೆ ಮಾಧ್ಯಮದ ಮುಂದೆ ಅವ್ರದ್ದು ಏನು ದಾಖಲೆ ತೊಗೊಂಬರಲಿ ಸರ್. ನಾನು ದಾಖಲೆ ತೊಗೊಂಬರ್ತೀನಿ. ನಾನು ನನ್ನ ಏನಾಗಿದೆ ಆ ವಿಚಾರನ ತಿಳಿಸ್ತೀನಿ, ಅವರು ತಿಳಿಸ್ಲಿ. ಇಡೀ ರಾಜ್ಯ ಜನತೆ ತೀರ್ಮಾನ ಮಾಡಲಿ ಯಾರು ಸುಳ್ಳು ಹೇಳ್ತಾರೆ, ಯಾರು ತಪ್ಪು ಹೇಳ್ತಾರೆ. ಇವ್ರು ಸುಮ್ಮನೆ ಏನೂ ದಾಖಲಾತಿ ಇಲ್ಲದೆ ಬಾಯಿ ಬಂದಾಗ ಮಾತಾಡ್ತಾರೆ. ನಾನು ದಾಖಲಾತಿ ಇಟ್ಕೊಂಡು ಸವಾಲು ಹಾಕಿದ್ದೀನಿ, ಅದಕ್ಕೆ ಉತ್ತರ ಕೊಡೋಕ್ಕೆ ಹೇಳಿ ಅವರಿಗೆ. ಅದೊಂದೇ ಒಂದು ಪ್ರಶ್ನೆ ಉತ್ತರ ಕೊಡೋಕ್ಕೆ ಅವ್ರಿಗೆ ಯೋಗ್ಯತೆ ಅಲ್ಲ, ಏನು ತಪ್ಪಲ್ಲ ಅಂತ ಇದು ಮಾಡ್ತಾರೆ. ಸಚಿವರಾದಾಗ ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಸರ್ ಈಗ? ಸರ್, ಅದನ್ನೇ ಹೇಳ್ತೀನಿ. ಇಲ್ಲಿ ಅವರ ಒಂದು ಸ್ಥಾನಕ್ಕೆ ಒಂದು ಗೌರವ ಕೊಟ್ಟು ಆ ಸ್ಥಾನಕ್ಕೆ ತಕ್ಕಾಗಿ ನಡ್ಕೊಳ್ಳೋ ರೀತಿ ಕೆಲಸ ಮಾಡ್ತಿಲ್ಲ. ಆರೋಪನ ರಕ್ಷಣೆ ಮಾಡುವಂಥ, ಆರೋಪವನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ಕೀಳು ಮಟ್ಟಕ್ಕೆ ಹೇಳಿದ್ದಾರೆ. ಆರೋಪನ ಸಮೇತ ಮಾಡೇ ಮಾಡ್ತೀರಾ ಸರ್? ಖಂಡಿತವಲ್ಲ ಸರ್. ನೀವು ಕೆಲವು ತಿಂಗಳಲ್ಲಿ ಮಾನ್ಯ ನ್ಯಾಯಾಲಯದ ಮೂಲಕನೇ ಸಿದ್ದರಾಮಯ್ಯ ಅವ್ರ ಕುಟುಂಬದವರು ಆರೋಪಿಗಳು ಅವ್ರ ಅಪರಾಧ ಕೃತ್ಯ ಮಾಡಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸ್ತಾರೆ. ಖಂಡಿತವಲ್ಲ ಸರ್, ಅದರಲ್ಲಿ ಎರಡನೇ ಮಾತಿಲ್ಲ. ನಾನು ಆರಾಮದ ಏನು ಹೇಳಿದ್ರೆ ಈಗಲೂ ಅದೇ ಹೇಳ್ತೀನಿ, ಮುಂದಿನ ಅದೇ ಹೇಳ್ತೀನಿ. ಅವರೆಲ್ಲರಿಗೂ ಶಿಕ್ಷೆ ಕೊಡಿಸೋದು ಖಚಿತ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹವೇ ಕೃಷ್ಣ ಅವರ ಮಾತುಗಳು. ನ್ಯಾಯಾಲಯದಿಂದ ಕೂಡ ಈಗಾಗಲೇ ಒಂದು ಏನೋ ಅವರಿಗೆ ವರದಿ ಕೊಡಬೇಕು ಅಂತೇಳಿ ಒಂದು ಆದೇಶ ಆದರೂ ಕೂಡ ನ್ಯಾಯಾಲಯದ ವರದಿಯ ಪ್ರತಿಯನ್ನು ಕೊಡ್ತಾ ಇಲ್ಲ. ಸೊ ಹೀಗಾಗಿ ಸೋಮವಾರ ಮತ್ತೊಂದು ಅರ್ಜಿಯಲ್ಲಿ ಸಲ್ಲಿಸಿರೋ ವರದಿ ತೆಗೆದುಕೊಳ್ತಾರೆ. ತಾಕತ್ತಿದ್ರೆ ಬೈರತಿ ಸುರೇಶ್ ಇರ್ಬೋದು, CM ಸಿದ್ದರಾಮಯ್ಯ ಇರ್ಬೋದು,
ಮಾಧ್ಯಮಗಳ ಮುಂದೆ ಬಂದು ಅವರು ದಾಖಲಾತಿಗಳ ತೋರಿಸಲಿ, ನಾನು ನನ್ನ ದಾಖಲಾತಿ ತೋರಿಸ್ತೇನೆ, CM ಸಿದ್ದರಾಮಯ್ಯರಿಗೆ ನಾನು ಶಿಕ್ಷೆ ಕೊಡಿಸೋದಲ್ಲಿ ಯಶಸ್ವಿ ಆಗೇ ಆಗ್ತೇನೆ ಅನ್ನೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ಉಡಾದಿಂದ CM ಪತ್ನಿ ಪಡೆದಂತಹ 14 ಸೈಟ್ಗಳ ವಿಚಾರವಾಗಿ ಈಗಾಗಲೇ ಲೋಕಾಯುಕ್ತ ತನಿಖೆ ಸಂಪೂರ್ಣವಾಗಿ ಮುಕ್ತಾಯಾಗಿ ಆ ಒಂದು ವರದಿಯನ್ನು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಇನ್ನು ಈ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದಂತಹ ಒಂದು ವರದಿಯನ್ನು ದೂರುದಾರ ಸ್ನೇಹವೇ ಕೃಷ್ಣ ಅವರು ಕೂಡ ಕೊಡಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಆ ಪ್ರತಿಯೆಲ್ಲ ದೂರುದಾರಿಗೆ ಕೊಟ್ಟಿಲ್ಲ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರುದಾರ ಆಗಿರುವಂತಹ ಸ್ನೇಹವೇ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀರಿ. ಸರ್, ಭಾಳ ಪ್ರಮುಖವಾಗಿ ಯಾಕೆ ತಡ ಮಾಡ್ತಾ ಇದ್ದಾರೆ ಸರ್? ಸರ್, ಇವರು ಆರೋಪಗಳ ಜೊತೆ ಶಾಮೀಲಾಗಿದ್ದಾರೆ. ಆರೋಪಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಕಾನೂನು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ, ಉಚ್ಚ ನ್ಯಾಯಾಲಯ ಆದೇಶ ಮತ್ತು ಹಿರಿಯ ಅಧಿಕಾರಿಗಳ ಆದೇಶ ಎಲ್ಲವನ್ನು ಉಲ್ಲಂಘನೆ ಮಾಡಿ ಸರ್ವಾಧಿಕಾರಿಗಳ ರೀತಿ ನಡ್ಕೊಳ್ತಾರೆ. ಹಾಗಾಗಿ ಈ ವಿಚಾರನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರತಿಯನ್ನು ಪಡೆಯುವಂಥದ್ದು ಮತ್ತು ಮೇಲಧಿಕಾರಿಗಳಿಗೆ ಸರ್ಕಾರಕ್ಕೆ ದೂರು ಕೊಟ್ಟು ಈ ಅಧಿಕಾರಿ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವತ್ತು ಮನವಿ ಸಲ್ಲಿಸಿದ್ರಿ ಸರ್? ಪ್ರತಿಕ್ರಿಯೆ ಹೇಗಿತ್ತು ಸರ್? ಸರ್, ನನಗೆ ಅವರು ಸಿಕ್ಕೇ ಇಲ್ಲ. ಅವ್ರಿಗೆ ನಾನು ಹಲವಾರು ದಿನಗಳಿಂದಲೇ ಏನು ಸುತ್ತೋಲೆ ಇದೆ, ಸುತ್ತೋಲೆನ ಕಳಿಸಿ ಈ ಪ್ರಕಾರ ನೀವು ಅಂತಿಮ ವರದಿ ಸಲ್ಲಿಸಿದ ಮೇಲೆ ನನಗೊಂದು ಪ್ರತಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಉತ್ತರವೂ ಇಲ್ಲ. ವಾಟ್ಸಪ್ ಮೂಲಕ ಕಳಿಸಿದೆ. ಮತ್ತು ದೂರವಾಣಿ ಕರೆ ಮಾಡೋ ಕರೆ ಸ್ವೀಕರಿಸಲ್ಲ, ಕಚೇರಿ ಹೋದರೆ ಕಚೇರಿ ಇರಲ್ಲ. ನಾವು ಮೊನ್ನೆ ನಮ್ಮ ವಕೀಲರು ಅಲ್ಲಿ ಕೋರ್ಟ್ ಹತ್ರನೇ ಕೇಳಿದ್ದಾರೆ, ನಮಗೊಂದು ಪ್ರತಿ ಕೊಡಿ ಅಂತೇಳಿ. ಇಲ್ಲ, ಕೊಡೋಕ್ಕೆ ಬರಲ್ಲ, ಅದು ನೀವು ಕೋರ್ಟಿಂದ ತಗೊಳ್ಳಿ ಅಂತ ಉಡಾಫೇನ ಮಾತಾಡಿದ್ರೆ. ಸೊ ನಮ್ಮ ವಕೀಲರು ಆ ಸುತ್ತಲೇ ತೋರಿಸಿದ್ದಾರೆ. ಇಲ್ಲ, ಸುತ್ತಲೇ ನಮ್ಗೆ ಅನ್ವಯ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಸುತ್ತಲೇ ಅವ್ರಿಗೆ ಅನ್ವಯ ಆಗದೇ ಇರ್ಬೋದು, ಆದರೆ ಕಾನೂನು ಅವ್ರಿಗೆ ಅನ್ವಯ ಆಗುತ್ತಲ್ಲ. ಹಾಗಾದ್ರೆ ಕಾನೂನಿಗಿಂತ ಮಿಗಿಲಾಗಿ ಇವರು ಇದ್ದಾರೆ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿದೆ. ನಿನ್ನೆ ನಾನು ಖುದ್ದಾಗಿ ಕಚೇರಿಗೆ ಹೋಗಿ ಭೇಟಿ ಮಾಡೋಕ್ಕೋದು ಅವ್ರು ಇರಲಿಲ್ಲ. ಸೊ ಕಚೇರಿಗೆ ಒಂದು ಮನವಿ ಪತ್ರ ಕೊಟ್ಟು ಬಂದೆ. ಸೊ ಈ ಕ್ಷಣವರೆಗೂ ಅದ್ರ ಬಗ್ಗೆ ಒಂದು ಉತ್ತರ ಇಲ್ಲ. ಸೊ ದೂರವಾಣಿ ಕರೆ ಮಾಡೋದು ಸ್ವೀಕರಿಸಲ್ಲ. ಯಾರೇ ಸಾರ್ವಜನಿಕರು ದೂರವಾಣಿ ಕರೆ ಮಾಡೋದು ಸ್ವೀಕರಿಸಬೇಕು, ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೆ ಸರ್ಕಾರದವರಿಗೆ ದೂರವಾಣಿ ಉಚಿತವಾಗಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಬಳಸ್ಕೊಂಡು ನಮ್ಮಂಥ ದೂರದಾರಿಗೆ ಸಾರ್ವಜನಿಕರಿಗೆ ಸ್ಪಂದಿಸಲ್ಲ. ಇವರು ಇದ್ರ ಬಗ್ಗೆ ನಾನು ದೂರ ದಾಖಲೆ ಮಾಡೋಕ್ಕೆ ಒಂದು ನಿರ್ಧಾರ ಮಾಡಿದೆ. ಯಾಕೆ ತಡ ಮಾಡ್ತಿದ್ದಾರೆ ಅನ್ನಿಸ್ತಾ ಇದೆ ಸರ್ ನಿಮಗೆ? ಅದೇ ಆರೋಪಗಳಿಗೆ ರಕ್ಷಣೆ ಮಾಡೋ ಕೆಲಸ ಅಷ್ಟೇ. ತಡ ಮಾಡೋದು, ಮಾನಸಿಕವಾಗಿ ಕುಗ್ಗೋಸೋದು ಪ್ರಯತ್ನ ಮಾಡೋದು, ಯಾವುದಾದ್ರು ಒಂದು ರೀತಿ ಕಿರುಕುಳ ಕೊಡಬೇಕು ಅನ್ನೋದೇ ಅವ್ರ ಉದ್ದೇಶ. ಅವ್ರು ಕಾನೂನು ಪ್ರಕಾರ ನಡ್ಕೊಂಡು ತಮ್ಮ ಕರ್ತವ್ಯಕ್ಕೆ ಅನುಗುಣ ನಡ್ಕೊಳ್ಬೇಕು ಅನ್ನೋ ಮನೋಭಾವ ಇಂಥ ಅಧಿಕಾರಿಗೆ ಇಲ್ವೇ ಇಲ್ಲ ಅಂತ ಅನಿಸುತ್ತೆ. ನಿಮ್ಮ ಮಾನಸಿಕ ಸ್ಥೈರ್ಯ ಕುಗ್ಸುವಂಥ ಕೆಲಸ ಆಗ್ತಿದೆ ಸರ್? ನಾನು ಅವ್ರು ಕುಗ್ಸೋ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನಾನು ಇನ್ನೂ ಬಲಗೊಳ್ತಾ ಇದ್ದೀನಿ ಅಷ್ಟೇ ಹೊರತು ಕುಗ್ಗುವಂಥ ಪ್ರಶ್ನೆ ಉದ್ಭವ ಆಗ್ತಾನೆ ಇಲ್ಲ. ನೀವು ಯಾವಾಗ ಸರ್ ಆ ಒಂದು ವರದಿಗೆ ತಕರಾರು ಹಾಕೋದು ಯಾವಾಗ ಸರ್ ಅಂತ? ಸರ್, ಈಗ ಅದು ಸೋಮವಾರ ಮಾನ್ಯ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಥರ ತನಿಖಾಧಿಕಾರಿ ಒಂದು ಅಂತಿಮ ವರದಿ ಕೊಡ್ತಾರೋದನ್ನ ಗಮನಕ್ಕೆ ತಂದು ಕೂಡಲೇ ಅಂತಿಮ ವರದಿ ಕೊಡೋದಕ್ಕೆ ಒಂದು ಆದೇಶ ಮಾಡೋದಕ್ಕೆ ಸೂಚನೆ ಕೊಟ್ಟು ಆ ನಂತರ ಒಂದು ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಒಂದು ಕಾಲಾವಕಾಶನ ಕೋರ್ತೀವಿ. ಎಷ್ಟು ದಿನ ಬೇಕಾಗ್ಬೋದು ಸರ್ ಆ ಒಂದು ಪ್ರೊಸೆಸ್ಗೆ? ಬಹುಶಃ ಒಂದು ವಾರ ಆಗುತ್ತೆ ಅನಿಸುತ್ತೆ. ಒಂದು ವಾರ ಸಮಯಾವಕಾಶ ಕೇಳ್ತೀನಿ. ಸೊ ಒಂದು ವಾರದೊಳಗೆ ಅವ್ರನ್ನ ವರದಿನ ಪಡ್ಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ನೀವೇ ಈಗ ಸ್ವಂತ ವಾದ ಮಾಡೋದಕ್ಕಾದರೆ ಪಾರ್ಟಿ ಪರ್ಸೆಲ್ಲ ಕೆಲಸ ಮಾಡ್ತೀರಾ ಸರ್ ಈಗ? ಹೌದೌದು. ಸೊ ಸ್ವತಃ ನಾನೇ ಮಾಡಬೇಕು ಅಂತ ಮಾಡ್ತೀನಿ. ಸೊ ಇದ್ರ ಬಗ್ಗೆ ನಮ್ಮ ವಕೀಲರು ಕೂಡ ಚರ್ಚೆ ಮಾಡಿ ಸೊ ಅಂತಿಮ ನಿರ್ಣಯನ ತಗೊಳ್ತೀನಿ. ಸುಪ್ರೀಂ ಕೋರ್ಟ್ ಹೋಗೋದಲ್ಲ ಸರಿ ಪ್ರಕಾರ? ಇಲ್ಲ ಸರ್, ಸದ್ಯಕ್ಕೆ ಯಾವುದೇ ಒಂದು ಮೇಲ್ಮನವಿ ಸಲ್ಲಿಸುವಂಥ ಪ್ರಯತ್ನ ನಾನು ಮಾಡಲ್ಲ. ಹೋರಾಟ ಮಾತ್ರ ನಿಲ್ಲೋದಿಲ್ಲ ಸರ್? ಸೊ ಹೋರಾಟ ಮಾಡೋದು ಇಲ್ಲಿ ಮುಖ್ಯವಾಗಿ ಸೊ ಯಾರನ್ನ ತನಿಖೆ ನಡೆಸಬೇಕು ಅನ್ನೋದು ಮುಖ್ಯ ಅಲ್ಲ. ಆ ಆರೋಪಿಗೆ ಆದಷ್ಟು ಬಗ್ಗೆ ಶಿಕ್ಷೆ ಕೊಡಿಸುವಂಥದ್ದು. ಸೊ ಆರೋಪನ ಶಿಕ್ಷೆ ಒಳಪಡಿಸುವಂಥ ಎಲ್ಲ ಸಾಕ್ಷ್ಯಗಳ ಹತ್ರ ಇರೋದ್ರಿಂದ ಅವೆಲ್ಲವನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಆದಷ್ಟು ಬೇಗ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ನಿರ್ಧಾರ ಮಾಡಿದ್ವಿ. ನಿನ್ನೆ ಕೂಡ ಬರೆದು ಸುರೇಶ್ ಬಂದಿದ್ರು ಸರ್, ಇದರಲ್ಲಿ ಯಾವುದೇ ಪಾತ್ರವೂ ಕೂಡ CM ದಿಲ್ಲ, ಲೋಕಾಯುಕ್ತ ವರದಿ ಕೊಟ್ಟರು ಸರಿ ಇದೆ ಅಂತ ಹೇಳ್ತಾರೆ ಸರ್? ಸರ್, ಅವ್ರಿಗೆ ತಾಕತ್ತಿದ್ದರೆ ನಾನು ಈಗಲೂ ಬಹಿರಂಗ ಸವಾಲಾಗ್ತೀನಿ. ಅವ್ರಿಗಾಗಲಿ ಅವ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ತಾಕತ್ತು ಅನ್ನೋದಿದ್ದರೆ, ಅವ್ರು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ದರೆ ಮಾಧ್ಯಮದ ಮುಂದೆ ಅವ್ರ ಏನು ದಾಖಲೆ ತೊಗೊಂಬರಲಿ ಸರ್. ನಾನು ದಾಖಲೆ ತೊಗೊಂಬರ್ತೀನಿ. ನಾನು ನನ್ನ ಏನಾಗಿದೆ ಆ ವಿಚಾರನ ತಿಳಿಸ್ತೀನಿ, ಅವರು ತಿಳಿಸ್ಲಿ. ಇಡೀ ರಾಜ್ಯ ಜನತೆ ತೀರ್ಮಾನ ಮಾಡಲಿ ಯಾರು ಸುಳ್ಳು ಹೇಳ್ತಾರೆ, ಯಾರು ತಪ್ಪು ಹೇಳ್ತಾರೆ. ಇವ್ರು ಸುಮ್ಮನೆ ಏನೂ ದಾಖಲಾತಿ ಇಲ್ಲದೆ ಬಾಯಿ ಬಂದಾಗ ಮಾತಾಡ್ತಾರೆ. ನಾನು ದಾಖಲಾತಿ ಇಟ್ಕೊಂಡು ಸವಾಲು ಹಾಕಿದ್ದೀನಿ, ಅದಕ್ಕೆ ಉತ್ತರ ಕೊಡೋಕೆ ಕೇಳಿ ಅವರಿಗೆ. ಅದೊಂದೇ ಒಂದು ಪ್ರಶ್ನೆ ಉತ್ತರ ಕೊಡೋಕ್ಕೆ ಅವ್ರಿಗೆ ಯೋಗ್ಯತೆ ಅಲ್ಲ, ಏನೂ ತಪ್ಪಲ್ಲ ಅಂತ ಇದು ಮಾಡ್ತಾರೆ. ಸಚಿವರಾದಾಗ ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಸರ್ ಈಗ? ಸರ್, ಅದನ್ನೇ ಹೇಳ್ತೀನಿ. ಇಲ್ಲಿ ಅವರ ಒಂದು ಸ್ಥಾನಕ್ಕೆ ಒಂದು ಗೌರವ ಕೊಟ್ಟು ಆ ಸ್ಥಾನಕ್ಕೆ ತಕ್ಕಾಗಿ ನಡ್ಕೊಳ್ಳೋ ರೀತಿ ಕೆಲಸ ಮಾಡ್ತಿಲ್ಲ. ಆರೋಪನ ರಕ್ಷಣೆ ಮಾಡುವಂಥ, ಆರೋಪವನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ಕೀಳು ಮಟ್ಟಕ್ಕೆ ಹೇಳಿದ್ದಾರೆ. ಆರೋಪನ ಸಮೇತ ಮಾಡೇ ಮಾಡ್ತೀರಾ ಸರ್? ಖಂಡಿತವಲ್ಲ ಸರ್. ನೀವು ಕೆಲವು ತಿಂಗಳಲ್ಲಿ ಮಾನ್ಯ ನ್ಯಾಯಾಲಯದ ಮೂಲಕನೇ ಸಿದ್ದರಾಮಯ್ಯ ಅವ್ರ ಕುಟುಂಬದವರು ಆರೋಪಿಗಳು ಅವ್ರ ಅಪರಾಧ ಕೃತ್ಯ ಮಾಡಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸ್ತೀನಿ. ಖಂಡಿತವಲ್ಲ ಸರ್, ಅದರಲ್ಲಿ ಎರಡನೇ ಮಾತಿಲ್ಲ. ನಾನು ಆರಾಮದಲ್ಲಿ ಏನು ಹೇಳಿದ್ರೆ ಈಗಲೂ ಅದೇ ಹೇಳ್ತೀನಿ, ಮುಂದಿನ ಅದೇ ಹೇಳ್ತೀನಿ. ಅವರೆಲ್ಲರಿಗೂ ಶಿಕ್ಷೆ ಕೊಡಿಸೋದು ಖಚಿತ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹವೈ ಕೃಷ್ಣ ಅವರ ಮಾತುಗಳು.
ನ್ಯಾಯಾಲಯದಿಂದ ಕೂಡ ಈಗಾಗಲೇ ಒಂದು ಏನು ಅವರಿಗೆ ವರದಿ ಕೊಡಬೇಕು ಅಂತೇಳಿ ಒಂದು ಆದೇಶ ಆದರೂ ಕೂಡ ನ್ಯಾಯಾಲಯದ ಪ್ರತಿ ಏನು ವರದಿಯ ಪ್ರತಿಯನ್ನು ಕೊಡ್ತಾ ಇಲ್ಲ. ಸೊ ಹೀಗಾಗಿ ಸೋಮವಾರ ಮತ್ತೊಂದು ಅರ್ಜಿಯಲ್ಲಿ ಸಲ್ಲಿಸಿರೋ ವರದಿ ತೆಗೆದುಕೊಳ್ತಾರೆ. ತಾಕತ್ತಿದ್ರೆ ಬೈರತಿ ಸುರೇಶ್ ಇರ್ಬೋದು, CM ಸಿದ್ದರಾಮಯ್ಯ ಇರ್ಬೋದು, ಮಾಧ್ಯಮಗಳ ಮುಂದೆ ಬಂದು ಅವ್ರ ದಾಖಲಾತಿಗಳ ತೋರಿಸಲಿ, ನಾನು ನನ್ನ ದಾಖಲಾತಿ ತೋರಿಸ್ತೇನೆ, CM ಸಿದ್ದರಾಮಯ್ಯರಿಗೆ ನಾನು ಶಿಕ್ಷೆ ಕೊಡಿಸೋದಲ್ಲಿ ಯಶಸ್ವಿ ಆಗೇ ಆಗ್ತೇನೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು.